Welcome to my channel. Today we discuss classification of transformer. Transformer ಅನ್ನು ನಾವು ಯಾವ ರೀತಿ ನಾವು ಕ್ಲಾಸಿಫೈ ಮಾಡ್ತೀವಿ. So different classification ಮಾಡಬಹುದು transformer ಅನ್ನ. So first of all we understand about types of core based on the core. ನಾವು ಯಾವ ಟೈಪ್ ಆಫ್ ಕೋರ್ ಅನ್ನು ನಾವು ಅಲ್ಲಿ ಬಳಸಿರ್ತೀವಿ ಆ ಬೇಸಿಸ್ ಮೇಲೆಗಡೆ ಟ್ರಾನ್ಸ್ಫಾರ್ಮರ್ ಅನ್ನು ಮತ್ತೆ ನಾವು ಕ್ಲಾಸಿಫಿಕೇಶನ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನ ನಾವು ಟೈಪ್ ಆಫ್ ಕೋರ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಇನ್ ದಟ್ ಕೋರ್ ಮೆಟೀರಿಯಲ್ ವಿ ಕ್ಯಾನ್ ಯೂಸ್ ಓನ್ಲಿ ಏರ್, ಅಂದ್ರೆ ಅಲ್ಲಿ ಯಾವುದೇ ರೀತಿಯ ಕೋರ್ ದಟ್ ಈಸ್ ಆಲ್ಸೋ ಕಾಲ್ಡ್ ಪ್ಲಾಸ್ಟಿಕ್ ಆರ್ ಪೇಪರ್. That plastic and paper acts as a core. So in that core we have to wound both primary and secondary winding. Both primary and secondary winding. In that type of transformer is called air core transformer. So here this is also one type of a transformer. In this type of transformer it's having only halo. Halo means what? ಅದರ ಒಳಭಾಗದಲ್ಲಿ ಯಾವುದೇ ರೀತಿಯ ಕೋರ್ ಇರೋದಿಲ್ಲ, ಬರೀ ಪ್ಲಾಸ್ಟಿಕ್ ಇಂದ ಅದನ್ನ ಓನ್ ಮಾಡಿಬಿಟ್ಟು ಅದರ ಮೇಲ್ಗಡೆ ಪ್ಲಾಸ್ಟಿಕ್ ಅಥವಾ ಪೇಪರ್ ಅನ್ನ ಓನ್ ಮಾಡಿಬಿಟ್ಟು ಅದರ ಮೇಲ್ಗಡೆ ಏನನ್ನ ವೈಂಡಿಂಗ್ ಅನ್ನ ಓನ್ ಮಾಡಿರ್ತಕ್ಕಂಥದ್ದು. ಸೊ ಈ ರೀತಿ ಮಾಡಿದ್ದೆ ಆದ್ರೆ ಆ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಏನಂತ ಕರಿತೀವಿ? ಏರ್ ಕೋರ್ ಟ್ರಾನ್ಸ್ಫಾರ್ಮರ್. ಏರ್ ಕೋರ್ ಟ್ರಾನ್ಸ್ಫಾರ್ಮರ್. ಸೊ ಅದೇ ರೀತಿನೇ ಇನ್ನೊಂದು ಐರನ್ ಕೋರ್. Iron core means in that type of transformer is used iron material. Core anna ನಾವು ಏನನ್ನ ಬಳಸಿರ್ತೇವೆ ಅಲ್ಲಿ ಐರನ್. So just like this is also one type of a iron core transformer. In this type of iron core transformer it's having iron material. That's why this transformer is said to have iron core transformer. This type of transformer normally we have to use in power supply system ಅಲ್ಲಿ normally ಇದನ್ನ ಯೂಸ್ ಮಾಡ್ತೀವಿ. ಯಾವುದು? iron core transformer. Okay, so next one is what? Ferrite core transformer. Ferrite core transformer. That word is called what? In that type of transformer it's having one of the special material. That material is called ferrite material. Here have to write here. ಇದು ಒಂದು ಟ್ರಾನ್ಸ್ಫಾರ್ಮರ್. ಈ ಟ್ರಾನ್ಸ್ಫಾರ್ಮರ್ ಗೆ ನಾವೇನಂತ ಕರಿತೀವಿ ಅಂದ್ರೆ ಫೆರಿಟ್ ಕೋರ್ ಅಂತ ಕರಿತೀವಿ. ಸೊ ಈ ಟ್ರಾನ್ಸ್ಫಾರ್ಮರ್ ಗೆ ಏನ್ ಡಿಫರೆನ್ಸ್ ಅಪ್ಪ ಅಂದ್ರೆ ಇದು ಹ್ಯಾಲೋ ಇದೆ. ಇದರ ಒಳಭಾಗದಲ್ಲಿ ಯಾವುದೇ ರೀತಿಯ ಫೆರಿಟ್ ಮೆಟೀರಿಯಲ್ ನ ಇನ್ಸರ್ಟ್ ಮಾಡಿಲ್ಲ. ಆದರೆ ಈ ಒಂದು ಟ್ರಾನ್ಸ್ಫಾರ್ಮರ್ ಮೀನ್ಸ್ ದಿಸ್ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀವಿ ಅಂದ್ರೆ ಪ್ಲಾಸ್ಟಿಕ್ ಅನ್ನ ಒಂದು ರೌಂಡ್ ಟೈಪ್ ಮಾಡಿಬಿಟ್ಟು ಅದರ ಮೇಲೆ ಭಾಗದಲ್ಲಿ ನಾವೇನನ್ನ ವೈಂಡಿಂಗ್ ಅಂದ್ರೆ ಏನು ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್ ಅನ್ನ ಓನ್ ಮಾಡಿಬಿಟ್ಟು ನಂತರ ಏನ್ ಮಾಡ್ತೀವಿ ಅಂದ್ರೆ ಫೆರಿಟ್ ಮೆಟೀರಿಯಲ್ ಅನ್ನ ಇನ್ಸರ್ಟ್ ಮಾಡ್ತೀವಿ. ದಟ್ಸ್ ವೈ ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಇಸ್ ಕಾಲ್ಡ್ ಫೆರಿಟ್ ಕೋರ್ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಬೇಸ್ಡ್ ಆನ್ ದ ಕೋರ್ ಅಲ್ಲಿ ನಮಗೆ ಎಷ್ಟು ಟೈಪ್ ಅಂತ ಗೊತ್ತಾಯ್ತು? ಏರ್ ಕೋರ್, ನೆಕ್ಸ್ಟ್ ಒನ್ ಇಸ್ ಐರನ್ ಕೋರ್ ಅಂಡ್ ಥರ್ಡ್ ಒನ್ ಇಸ್ ಫೆರಿಟ್ ಕೋರ್. ಹೀಗೆ ನಾವು ಮೂರು ರೀತಿಯಿಂದ ನಾವು ಕೋರ್ ಮೆಟೀರಿಯಲ್ ನ ಯೂಸ್ ಮಾಡಿಕೊಂಡು ಮಾಡತಕ್ಕಂಥದ್ದು. ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಬೇಸ್ಡ್ ಆನ್ ದ ಶೇಪ್ ಆಫ್ ಕೋರ್. ಅಂದ್ರೆ ನಾವು ಯಾವ ಟೈಪ್ ಆಫ್ ಕೋರ್ ಶೇಪ್ ಇದೆ ಆ ಬೇಸಿಸ್ ಮೇಲ್ಗಡೆ ಟ್ರಾನ್ಸ್ಫಾರ್ಮರ್ ಅನ್ನ ಮತ್ತೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು. ಯಾವ್ಯಾವ ರೀತಿ ಮಾಡಬಹುದು? ಒನ್ ಈಸ್ ಕಾಲ್ಡ್ ಕೋರ್ ಟೈಪ್. ವಾಟ್ ಈಸ್ ಕೋರ್ ಟೈಪ್? ಹಿಯರ್ ಐ ಹ್ಯಾವ್ ಟು ಡ್ರಾ ಒನ್ ಆಫ್ ದ ಕೋರ್. ಹಿಯರ್ ದಿಸ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಎ ಕೋರ್ ಟೈಪ್. ಹಿಯರ್ ವಿ ಆರ್ ಆಲ್ಸೋ ಯೂಸಿಂಗ್ ಒನ್ ಆಫ್ ದ ಐರನ್ ಅನ್ನ ಕೂಡ ಬಳಸಿದೀವಿ. ಸೊ ಐರನ್ ಕೂಡ ಇದು ಕೂಡ ಐರನ್ ಕೋರೆ, ಆದರೆ ಅದನ್ನು ಯಾವ ರೀತಿ ಇದು ಮಾಡಿದೀವಿ ನಾವು ಕೋರ್ ಆಗಿ ಮಾಡೋದ್ರಿಂದ ಇದನ್ನ ನಾವು ಕೋರ್ ಟೈಪ್ ಅಂತ ಕರಿತೀವಿ. ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್. ಸೊ ಇನ್ ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಇಟ್ಸ್ ಹ್ಯಾವಿಂಗ್ ಟೂ ಲಿಂಬ್ಸ್. ಇಲ್ಲಿ ನೋಡಿ, ಇದಕ್ಕೆ ಒಂದು ಲಿಂಬ್ ಅಂತ ಕರಿತೀವಿ, ಇದಕ್ಕೆ ಒಂದು ಲಿಂಬ್ ಅಂತ ಕರಿತೀವಿ. ಸೊ ಇನ್ ದಿಸ್ ಫಸ್ಟ್ ಲಿಂಬ್ ವಿ ಹ್ಯಾವ್ ಟು ಕನೆಕ್ಟ್ ದ ಪ್ರೈಮರಿ ವೈಂಡಿಂಗ್.
ಪ್ರೈಮರಿ ವೈಂಡಿಂಗ್ ಅನ್ನು ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಲಿಂಬ್ ಅಲ್ಲಿ ಓನ್ ಮಾಡಿರ್ತಕ್ಕಂಥದ್ದು. ಸೊ ಆ ಒಂದು ವೈಂಡಿಂಗ್ ಈಗ ಏನನ್ನ ಕೊಡ್ತೀವಿ ನಾವು, ಸಪ್ಲೈ ಅನ್ನು ಕೊಡ್ತೀವಿ. ಸೊ ದಟ್ ಸಪ್ಲೈ ಸಿಸ್ಟಮ್ ಇಸ್ ಆಕ್ಟ್ಸ್ ಆಸ್ ಎ ಪ್ರೈಮರಿ ವೈಂಡಿಂಗ್. ಇನ್ ಸೆಕೆಂಡ್ ಲಿಂಬ್ ಅಲ್ಲಿ ಓನ್ ಮಾಡಿರ್ತಕ್ಕಂಥ ಒಂದು ಕಾಯಿಲ್ ಅನ್ನ ನಾವು ಏನಂತ ಕರಿತೀವಿ, ಸೆಕೆಂಡರಿ ವೈಂಡಿಂಗ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಟೇಕ್ ದ ಸಪ್ಲೈ ಟು ದ ಲೋಡ್ ಸಪ್ಲೈ ಕೊಡಬಹುದು. ಇದನ್ನು ಕೂಡ ನಾವು ನಾರ್ಮಲಿ ಎಲ್ಲಿ ಇನ್ ಪವರ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾರ್ಮಲಿ ಈ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸ್ತೀವಿ. ಈ ರೀತಿಯ ಶೇಪ್ ಇತ್ತು ಅಂದ್ರೆ ಅದನ್ನ ನಾವು ಏನಂತ ಕರಿತೀವಿ, ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್. ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಇಟ್ಸ್ ಹ್ಯಾವಿಂಗ್ ಹೌ ಮಚ್ ಲೆಗ್ಸ್, ದಿಸ್ ಇಸ್ ದ ಫಸ್ಟ್ ಲೆಗ್, ದಿಸ್ ಇಸ್ ದ ಸೆಕೆಂಡ್ ಲೆಗ್. ಸೊ ಎರಡು ಲೆಗ್ ಇರುತ್ತೆ. ಇನ್ನು ಕೋರ್ ಟೈಪ್ ಅಲ್ಲಿ ಒಂದೇನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಪಾತ್ ಅಂದ್ರೆ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆಲ್ವೇಸ್ ಫ್ಲೋಸ್ ಓನ್ಲಿ ಒನ್ ಪಾತ್ ಅಲ್ಲಿ ಮಾತ್ರ ಅದು ಹೋಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. ಶೆಲ್. So before we understanding about shell, in core type transformer we have to use the one of the shapes stampings ಅನ್ನು ಬಳಸಿರ್ತೀವಿ. ಒಂದು ಐ ಶೇಪ್ ಸ್ಟ್ಯಾಂಪಿಂಗ್ಸ್, ಇನ್ನೊಂದು ಯಾವುದು ಯು ಶೇಪ್ ಸ್ಟ್ಯಾಂಪಿಂಗ್ಸ್. ಸೊ ಈ ರೀತಿ ಎರಡನ್ನ ಬಳಸಿಬಿಟ್ಟು ಕೂಡ ನಾವೇನನ್ನ ಕೋರ್ ಟೈಪ್ ಟ್ರಾನ್ಸ್ಫಾರ್ಮರ್ ಅನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಬಹುದು. ಐದರ್ ವಿ ಕ್ಯಾನ್ ಯೂಸ್ ಆಲ್ಸೋ ವಾಟ್ ಎಲ್ ಅಂಡ್ ಎಲ್ ಶೇಪ್ ಸ್ಟ್ಯಾಂಪಿಂಗ್ಸ್ ಅನ್ನ ಕೂಡ ಸ್ಟ್ಯಾಂಪಿಂಗ್ಸ್ ಅನ್ನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ಮುಂಚೆ ಹೇಳಿದೆ. ಸೊ ದಟ್ ಸ್ಟ್ಯಾಂಪಿಂಗ್ಸ್ ನಾರ್ಮಲಿ ವೆರಿ ತಿನ್ ಆಗಿರುತ್ತೆ. ಸೊ ಆ ರೀತಿ ಅದನ್ನ ಮಾಡ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. ಸೊ ದಿಸ್ ಈಸ್ ಒನ್ ಆಫ್ ದ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್. So in this type of transformer, it's having 3 limbs. So this is the first limb, this is the second limb, this is the third limb. So ಇಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ, 3 ಇದೆ. Limbs are legged ಅಂತ ಕರಿತೀವಿ. So ಇಲ್ಲಿ ಸೆಂಟರ್ ಲಿಂಬ್, ದಟ್ ಇಸ್ ಕಾಲ್ಡ್ ಸೆಕೆಂಡ್ ಲಿಂಬ್ ಅಂತ ಏನ್ ಕರಿತೀವಲ್ಲ, ಇನ್ ದಿಸ್ ಸೆಕೆಂಡ್ ಲಿಂಬಿಗೆ the both primary and secondary windings are wound. ಎರಡು ವೈಂಡಿಂಗ್ ಅನ್ನ ನಾವು ಏನ್ ಮಾಡ್ತೀವಿ, ನಾವು ಈ ಯಾವುದು ಸೆಂಟರ್ ಲಿಂಬಿಗೆ ನಾವು ಓನ್ ಮಾಡ್ತಕ್ಕಂಥದ್ದು. ನಾರ್ಮಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರೈಮರಿ ವೈಂಡಿಂಗ್ ಯಾವುದಕ್ಕೆ, ಕೋರಿನ ಮೇಲ್ಭಾಗದಲ್ಲಿ ಡೈರೆಕ್ಟ್ ಆಗಿ ನಾವು ಕನೆಕ್ಟ್ ಅದನ್ನ ಓನ್ ಮಾಡ್ತಕ್ಕಂಥದ್ದು. ಆಫ್ಟರ್ ದಟ್ ಪ್ರೈಮರಿ ವೈಂಡಿಂಗ್ ವಿ ಹ್ಯಾವ್ ಟು ಓನ್ ದ ಸೆಕೆಂಡರಿ ವೈಂಡಿಂಗ್. ಸೊ ಹಿಯರ್ ಇನ್ ದಿಸ್ ಟೈಪ್ ಆಫ್ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಯಾವ ಟೈಪು ಏನನ್ನ ಸ್ಟ್ಯಾಂಪಿಂಗ್ಸ್ ಅನ್ನ ಬಳಸಿರ್ತೀವಿ ಅಂದ್ರೆ ಒಂದು ಇ ಶೇಪ್ ಅಂಡ್ ಐ ಶೇಪ್. ಇ ಶೇಪ್ ಅಂಡ್ ಐ ಶೇಪ್ ಸ್ಟ್ಯಾಂಪಿಂಗ್ಸ್ ಅನ್ನ ನಾವು ಈ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಬಳಸಿರ್ತೀವಿ. ಅಥವಾ ವಿ ಕ್ಯಾನ್ ಯೂಸ್ ಆಲ್ಸೋ ದ ಸ್ಟ್ಯಾಂಪಿಂಗ್ಸ್ ಟಿ ಅಂಡ್ ಯು ಶೇಪ್, ಇನ್ನೂ ಕೂಡ ಬೇರೆ ಬೇರೆ ರೀತಿಯಿಂದ ನಾವು ಬಳಸಬಹುದು. ಓಕೆ, ಸೊ ಸಿಂಪಲ್ ಆಗಿ ನಾವು 2 ಸ್ಟ್ಯಾಂಪಿಂಗ್ಸ್ ಅನ್ನ ಇಲ್ಲಿ ಬಂದಿರತಕ್ಕಂಥದ್ದು. ಸೊ ಹಿಯರ್ ಇನ್ ದಿಸ್ ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಪಾತ್ 2 ಇರುತ್ತೆ. ಹೌ ಮೆನಿ ಮ್ಯಾಗ್ನೆಟಿಕ್ ಪಾತ್ ಇನ್ ಶೆಲ್ ಟೈಪ್ ಅಂತ ಕ್ವಶನ್ಸ್ ಕೇಳಿದರೆ 2 ಪಾತ್ ಹೇಗೆ ಅಂತ ತೋರಿಸ್ತಾ ಇದೀನಿ. ಸೊ ದಿಸ್ ಇಸ್ ದ ಫಸ್ಟ್ ಪಾತ್, ದಿಸ್ ಇಸ್ ದ ಸೆಕೆಂಡ್ ಪಾತ್. ಹಾಗಾಗಿ ಇನ್ನು ಶೆಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾರ್ಮಲಿ 2 ಮ್ಯಾಗ್ನೆಟಿಕ್ ಪಾತ್, 2 ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಸೊ ಈ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ನಾವು ನಾರ್ಮಲಿ ಇನ್ನು ಪವರ್ ಸಪ್ಲೈ ಸಿಸ್ಟಮ್ ಅಲ್ಲಿ ಜಾಸ್ತಿ ನಾವು ಇದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರ್. ರಿಂಗ್ ಟೈಪ್ transformer, it's look like a ring, that's why that type of transformer is said to have ring type transformer. So ring type ಹೇಗಿರುತ್ತೆ ಅಂತ ನೋಡೋಣ. So this is also one of the ring type. So this ring is made up of normally ಐರನ್ ಸ್ಟ್ಯಾಂಪಿಂಗ್ಸ್ ಅನ್ನ ನಾವು ಬಳಸ್ಬಿಟ್ಟು ಏನ್ ಮಾಡ್ತೀವಿ, ಈ ಒಂದು ಕೋರ್ ಅನ್ನ ಮ್ಯಾನುಫ್ಯಾಕ್ಚರ್. ಸೊ ನಾರ್ಮಲಿ ರಿಂಗ್ ಟೈಪ್ ಇರತಕ್ಕಂಥದ್ದು ಕೂಡ ಸ್ಟ್ಯಾಂಪಿಂಗ್ಸ್ ಅನ್ನ ಬಳಸಬಹುದು. ಇಲ್ಲ ಅಂದ್ರೆ ಸೆಮಿ ಸರ್ಕ್ಯುಲರ್, ದಿಸ್ ಇಸ್ ದ ಸರ್ಕ್ಯುಲರ್, ದಿಸ್ ಇಸ್ ದ ಸೆಮಿ ಸರ್ಕ್ಯುಲರ್ ರಿಂಗ್ ಅನ್ನ ಕೂಡ ನಾವು ಬಳಸ್ಬಿಟ್ಟು ಏನನ್ನ ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದು. ಸೊ ಮಾಡಬೇಕಾದ್ರೆ ನಾವು ಇಲ್ಲಿ, ಸೊ ದಿಸ್ ಈಸ್ ಒನ್ ಆಫ್ ದ
ಪ್ರೈಮರಿ ವೈಂಡಿಂಗ್, ದಿಸ್ ಇಸ್ ದ ಸೆಕೆಂಡರಿ ವೈಂಡಿಂಗ್ ಆಗಿ ಆಕ್ಟಿಂಗ್ ಆಗುತ್ತೆ. ಸೊ ದಿಸ್ ಟೈಪ್ ಆಫ್ ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರ್ ನಾರ್ಮಲಿ ಟು ಯೂಸ್ ಇನ್ ಇನ್ಸ್ಟ್ರೂಮೆಂಟ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಬಳಸ್ತೀವಿ. ಸೊ ನಾರ್ಮಲಿ ಈ ಟ್ರಾನ್ಸ್ಫಾರ್ಮರ್ ಅನ್ನ ಎಲ್ಲಿ ಬಳಸ್ತಕ್ಕಂಥದ್ದು ಕೇಳಿದಾಗ ಎಲ್ಲಿ ಟು ಮೆಜರ್ ಹೈ ಕರೆಂಟ್ ಆರ್ ಟು ಮೆಜರ್ ಹೈ ವೋಲ್ಟೇಜ್. ಅಂದ್ರೆ ನಾವು ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಲ್ಲಿ ಮೋರ್ ದ್ಯಾನ್ 100 ಆಂಪಿಯರ್ಸ್ ಇದ್ದಾಗ ನಾವು ಅಲ್ಲಿ ಆಂಪಿಯರ್ ಮೀಟರ್ ನ ಕನೆಕ್ಟ್ ಮಾಡೋದಿಲ್ಲ. ಅದ್ರ ಬದಲಿಗೆ ನಾವೇನ್ ಮಾಡ್ತೀವಿ, ನಾವು ಅಲ್ಲಿ ಕ್ಲಿಪ್ ಆನ್ ಮೀಟರ್ ಅಂತ ಕರಿತೀವಿ ಅಥವಾ ಟಾಂಗ್ ಟೆಸ್ಟರ್ ಅಂತ ಕರಿತೀವಿ. ಆಗ ನಾವೇನ್ ಮಾಡಬಹುದು, ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಅನ್ನ ರೆಡಿ ಮಾಡಿಕೊಂಡು ಆಗ ಏನನ್ನ ಐದರ್ ಇಟ್ ಮೇ ಬಿ ಹೈಯರ್ ವೋಲ್ಟೇಜ್ ಅನ್ನು ಕೂಡ ನಾವು ಕಂಡುಹಿಡಿಬಹುದು, ಆರ್ ಇಟ್ ಮೇ ಬಿ ಹೈಯರ್ ಕರೆಂಟ್ ಅನ್ನು ಕೂಡ ಕಂಡುಹಿಡಿಬಹುದು. ಆಗ ಯಾವ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸಬೇಕಾಗುತ್ತೆ, ಅಲ್ಲಿ ನಾವು ರಿಂಗ್ ಟೈಪ್ ಟ್ರಾನ್ಸ್ಫಾರ್ಮರ್ ಅನ್ನ ಅಲ್ಲಿ ಬಳಸಬೇಕಾಗುತ್ತೆ. ಸೊ ದಿಸ್ ಈಸ್ ವಾಟ್ ಬೇಸ್ಡ್ ಆನ್ ದ ಶೇಪ್ ಆಫ್ ಕೋರ್. ಓಕೆ, ಸೊ ಶೇಪ್ ಅಲ್ಲಿ ನಾವು 3 ರೀತಿಯಿಂದ ನೋಡ್ತಾ ಇದೀವಿ. ಒಂದು ಕೋರ್ ಟೈಪು, ಎರಡನೇದು ಶೆಲ್ ಟೈಪು, ಮೂರನೇದು ರಿಂಗ್ ಟೈಪ್. Next we understand about based on the transformation ratio. Transformation ratio ಅಂದ್ರೆ ಏನಪ್ಪಾ ಅಂದ್ರೆ, so that the transformer either it may be step up or step down or isolation transformer or same ratio transformer ಅಂತ ಕರೀತೀವಿ. ನೋಡಿ ಇಲ್ಲಿ step up, step down, isolation transformer. What is called step up transformer? ಸ್ಟೆಪ್ ಅಪ್ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಅಂತ ತಿಳ್ಕೊಳ್ಳೋಣ. ಇಫ್ ಯು ಹ್ಯಾವ್ ಟು ಗಿವನ್ ದ ಎಸಿ ಸಪ್ಲೈ, ಹಿಯರ್ ವಿ ಆರ್ ಗಿವನ್ 220 voltage, we can get in secondary side we get 440 voltage. That voltage will be higher than the sources of supply. ಇಲ್ಲಿ ನಾವು ಎಷ್ಟು ವೋಲ್ಟೇಜ್ ಅನ್ನು ಕೊಟ್ಟಿದೀವಿ, 220 ವೋಲ್ಟೇಜ್ ಸಪ್ಲೈ ಕೊಟ್ಟಿದೀವಿ. ಇಲ್ಲಿ ನಮಗೆ ಸಿಗ್ತಕ್ಕಂಥ ವೋಲ್ಟೇಜ್ ಎಷ್ಟು, 440 ವೋಲ್ಟೇಜ್ ಸಿಕ್ತು. ಹಾಗಾಗಿ ಇಲ್ಲಿ ವೋಲ್ಟೇಜ್ ಏನಾಯ್ತು, ಜಾಸ್ತಿ ಆಯ್ತು. ಹಾಗಾಗಿ ಈ ರೀತಿಯ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಏನಂತ ಕರಿತೀವಿ, ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ವೋಲ್ಟೇಜ್ ನಾರ್ಮಲಿ ಹೈಯರ್ ದ್ಯಾನ್ ದಟ್ ಆಫ್ ದ, ಅಂದ್ರೆ ಏನು, ಸೆಕೆಂಡರಿ ವೋಲ್ಟೇಜ್ ನಾರ್ಮಲಿ ಹೈಯರ್ ದ್ಯಾನ್ ದಟ್ ಆಫ್ ದ ಸೋರ್ಸಸ್ ಆಫ್ ಸಪ್ಲೈ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ವೋಲ್ಟೇಜ್ ಗಿಂತ ಈ ವೋಲ್ಟೇಜ್ ಏನಾಗಿದೆ, ಜಾಸ್ತಿ ಆಗಿದೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ಒನ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ವಾಟ್ ಈಸ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್? ಸೊ ಇನ್ ದಟ್ ದ ಆಪೋಸಿಟ್ ಅಂದ್ರೆ ಏನು, ದಟ್ ವೋಲ್ಟೇಜ್, ದಟ್ ಮೀನ್ಸ್ ಸೋರ್ಸಸ್ ಆಫ್ ವೋಲ್ಟೇಜ್ ಏನಿದೆಯಲ್ಲ ಅದಕ್ಕಿಂತಲೂ ವೋಲ್ಟೇಜ್ ಸೆಕೆಂಡರಿ ವೋಲ್ಟೇಜ್ ಅಲ್ಲಿ ಕಡಿಮೆ ಸಿಗ್ತಕ್ಕಂಥದ್ದು. ಹಾಗಾಗಿ ದಟ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಇಸ್ ಕಾಲ್ಡ್ ಸ್ಟೆಪ್ ಡೌನ್. ಇಲ್ಲಿ ನೋಡಿ, ನಾವು ಇದೇ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ಏನ್ ಮಾಡ್ತಾ ಇದೀವಿ, ನಾವು ಇಲ್ಲಿ 440 ವೋಲ್ಟೇಜ್ ಅನ್ನ ಕೊಟ್ಬಿಟ್ಟು ಇಲ್ಲಿ ನಾವು 220 ವೋಲ್ಟೇಜ್ ಅನ್ನ ಪಡಿಬಹುದು. ಇಲ್ಲಿ ಏನ್ ಮಾಡಿದ್ವಿ ನಾವು, ಸೋರ್ಸಸ್ ಆಫ್ ಸಪ್ಲೈ ಏನಾಗಿದೆ, ಸೆಕೆಂಡರಿ ವೋಲ್ಟೇಜ್ ಗಿಂತ ಜಾಸ್ತಿ ಇದೆ. ಹಾಗಾಗಿ ಈ ವೋಲ್ಟೇಜ್ ಲೆವೆಲ್ ಏನಾಯ್ತು, ಈ ವೋಲ್ಟೇಜ್ ಗಿಂತ ಕಡಿಮೆ ವೋಲ್ಟೇಜ್ ಸಿಗುತ್ತೆ. ಹಾಗಾಗಿ ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಏನಂತ ಕರಿತೀವಿ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸೊ ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ನಾರ್ಮಲಿ ಟು ಯೂಸ್ಡ್ ಇನ್ ಬ್ಯಾಟರಿ ಚಾರ್ಜಿಂಗ್ ಅಲ್ಲಿ, ಸಾಕಷ್ಟು ಅಥವಾ ಬ್ಯಾಟರಿ ಚಾರ್ಜಿಂಗ್ ಅಲ್ಲಿ, ಇನ್ನು ಬೇರೆ ಬೇರೆ ರೀತಿಯ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ನಾವು ಈ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸಬಹುದು. ನೆಕ್ಸ್ಟ್ ಒನ್ ಈಸ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್. ಐಸೋಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ನಾರ್ಮಲಿ ಪ್ರೈಮರಿ ವೋಲ್ಟೇಜ್ ಎಷ್ಟಿರುತ್ತೋ ಅಷ್ಟೇ ಸೆಕೆಂಡರಿ ವೋಲ್ಟೇಜ್ ಇರುತ್ತೆ. ಪ್ರೈಮರಿ ವೋಲ್ಟೇಜ್ ಎಷ್ಟಿದೆ ಇಲ್ಲಿ, 220 ವೋಲ್ಟೇಜ್. ಸೆಕೆಂಡರಿ ವೋಲ್ಟೇಜ್ ಎಷ್ಟಿದೆ ಇಲ್ಲಿ, 220 voltage. So we can get K is ಏನಾಗಿರುತ್ತೆ ಅಂದ್ರೆ ಇಲ್ಲಿ ನಾರ್ಮಲಿ 1 ಆಗಿರುತ್ತೆ. So that is called turns ratio. Turns ratio ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಪ್ರೈಮರಿ ವೈಂಡಿಂಗ್ ಇಂದು 100 ಟರ್ನ್ಸ್ ಇದೆ, ಪ್ರೈಮರಿ ವೈಂಡಿಂಗ್ ಇಂದು 100 ಟರ್ನ್ಸ್ ಇದೆ. ಸೆಕೆಂಡರಿ ವೈಂಡಿಂಗ್ ಇಂದು ಕೂಡ ಏನಾಗಿರುತ್ತೆ, ಅಲ್ಲಿ 100 ಟರ್ನ್ಸ್ ಇರುತ್ತೆ. ಹಾಗಾಗಿ we can get K is equal to what, 1 ಸಿಗ್ತದೆ.
ಹಾಗಾಗಿ ಆ ರೀತಿಯ ಆಗಿರ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಥವಾ 1:1 ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. 1:1 ಅಂದ್ರೆ ಏನು? ಈ ಕಡೆಗೆ ನಾವು 1 ವೋಲ್ಟೇಜ್ ಅನ್ನ ಕೊಟ್ವಿ ಅಂದ್ರೆ ಈ ಕಡೆಗೂ ಕೂಡ ನಮಗೆ ಅಂದ್ರೆ ಪ್ರೈಮರಿಯಲ್ಲಿ 1 ವೋಲ್ಟೇಜ್ ಕೊಟ್ವಿ ಅಂದ್ರೆ ಸೆಕೆಂಡರಿ ವೋಲ್ಟೇಜ್ ಅಲ್ಲೂ ಕೂಡ 1 ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ಅಥವಾ ಇಲ್ಲಿ ನಾವು 220 ವೋಲ್ಟೇಜ್ ಕೊಟ್ವಿ ಅಂದ್ರೆ ಈ ಕಡೆಗೂ ಕೂಡ 220 ವೋಲ್ಟೇಜ್ ಇಂಡ್ಯೂಸ್ ಆಗುತ್ತೆ. ಹಾಗಾಗಿ ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಇಸ್ ಕಾಲ್ಡ್ ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಕರಿತೀವಿ. ಓಕೆ, ಹೀಗೆ ನಾವು ಏನನ್ನ ಬೇಸ್ಡ್ ಆನ್ ದ ಟ್ರಾನ್ಸ್ಫಾರ್ಮರ್ ರೇಷಿಯೋ. ಓಕೆ, ಸೊ ಇಲ್ಲಿ ನಾವು ನಾರ್ಮಲ್ ಏನಾಗಿರುತ್ತೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ವೋಲ್ಟೇಜ್ ಸೋರ್ಸಸ್ ಆಫ್ ವೋಲ್ಟೇಜ್ ಗಿಂತನೂ ಜಾಸ್ತಿ ಇರುತ್ತೆ. ಕೆ ರೇಷಿಯೋ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಏನಾಗುತ್ತೆ, ವೋಲ್ಟೇಜ್ ಸೋರ್ಸಸ್ ಆಫ್ ವೋಲ್ಟೇಜ್ ನಾರ್ಮಲಿ ಸೆಕೆಂಡರಿ ವೋಲ್ಟೇಜ್ ಅಲ್ಲಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಹಾಗಾಗಿ ಅದನ್ನ ನಾವು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನಾಗುತ್ತೆ, ಸೋರ್ಸಸ್ ಆಫ್ ವೋಲ್ಟೇಜ್ ಎಷ್ಟಿರುತ್ತೋ ಅಷ್ಟೇ ವೋಲ್ಟೇಜ್ ಸೆಕೆಂಡರಿ ಇರುತ್ತೆ. ಅಲ್ಲಿ ಕೆ ಅಂತಕ್ಕಂಥದ್ದು ಏನಾಗಿರುತ್ತೆ, 1 ಇರುತ್ತೆ, ಅಥವಾ ಟರ್ನ್ಸ್ ರೇಷಿಯೋ ಏನಾಗಿರುತ್ತೆ ಅಲ್ಲಿ 1 ಆಗಿರುತ್ತೆ. ಹಾಗಾಗಿ ಇದನ್ನು ನಾವೇನ್ ಕರಿತೀವಿ, ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಬೇಸ್ಡ್ ಆನ್ ದ ಆಪರೇಟಿಂಗ್ ಫ್ರೀಕ್ವೆನ್ಸಿ. ಅಂದ್ರೆ ನಾವು ಟ್ರಾನ್ಸ್ಫಾರ್ಮರ್ ಇಸ್ ಆಲ್ಸೋ ಕ್ಲಾಸಿಫೈಡ್ as main frequency transformer ಆಗಿ ಬಳಸ್ತೀವಿ. ಸೊ ಒನ್ ಇಸ್ ಏನಪ್ಪಾ ಅಂದ್ರೆ ಮೇನ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ಸೊ ಮೇನ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಲ್ಲಿ ಏನಪ್ಪಾ ಅಂದ್ರೆ ಇನ್ ಪ್ರೈಮರಿ ಅಂಡ್ ಸೆಕೆಂಡರಿ ವೈಂಡಿಂಗ್, ಹಿಯರ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟ್ರಾನ್ಸ್ಫಾರ್ಮರ್. This is what primary winding. This is called secondary winding. ಸೆಕೆಂಡರಿ ವೈಂಡಿಂಗ್ ಅಲ್ಲಿ ನಾವು ನಾರ್ಮಲಿ ಮೋರ್ ದ್ಯಾನ್ 2 ಟರ್ಮಿನಲ್ಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆಗೆ ನೀವು 220 ವೋಲ್ಟೇಜ್ ಸಪ್ಲೈ ಕೊಟ್ಟಿದ್ದೀರಾ. ಸೊ ಇನ್ ದಿಸ್ ಕೇಸ್ ವಿ ಕ್ಯಾನ್ ಗೆಟ್ ದಿಸ್ ಇಸ್ 6 ವೋಲ್ಟ್, ದಿಸ್ ಇಸ್ 6 ವೋಲ್ಟ್, ದಿಸ್ ಇಸ್ 0 ವೋಲ್ಟ್ಸ್. ಓಕೆ, ಇಲ್ಲಿ ಏನಾಯ್ತು, ನಮಗೆ ಪ್ರೈಮರಿಯಲ್ಲಿ 2 ಟರ್ಮಿನಲ್ಸ್ ಇರುತ್ತೆ, ಸೆಕೆಂಡರಿಯಲ್ಲಿ ಏನಾಗಿದೆ 3 ಟರ್ಮಿನಲ್ಸ್, ಮೋರ್ ದ್ಯಾನ್ 2 ಟರ್ಮಿನಲ್ಸ್. ಅಂದ್ರೆ ನಾವು ನಾರ್ಮಲಿ ಈ ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಮೇನ್ ಫ್ರೀಕ್ವೆನ್ಸಿ. ಇಲ್ಲಿ ನಾವು ಮೇನ್ ಸಪ್ಲೈ ಫ್ರೀಕ್ವೆನ್ಸಿಯಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸ್ತಿರ್ತೀವಿ. ಇಲ್ಲಿ ನಮಗೆ 3 ಟರ್ಮಿನಲ್ಸ್ ಬೇಕು ಅಂತ ಇಲ್ಲ, ಮೋರ್ ದ್ಯಾನ್ 3 ಟರ್ಮಿನಲ್ಸ್ ಅಲ್ಲೂ ಕೂಡ ನಾವು ಪಡ್ಕೋಬಹುದು. ಓಕೆ, ಬೈ ಟ್ಯಾಪಿಂಗ್ ದ ನಂಬರ್ ಆಫ್ turns in secondary side. So that type of transformer is called main frequency transformers. Okay, so next one is AFT. AFT ಅಂದ್ರೆ ಏನಪ್ಪಾ ಅಂದ್ರೆ ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ಸ್ ಅಂತ ಕರಿತೀವಿ. ಆಡಿಯೋ ಫ್ರೀಕ್ವೆನ್ಸಿ ಅಂತ ತಕ್ಷಣ ನಾವು ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಎಲ್ಲಿ ನೋಡಬಹುದು ಅಂದ್ರೆ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಲ್ಲಿ ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಅನ್ನ ನೋಡ್ತೀವಿ. ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ AFT ಟ್ರಾನ್ಸ್ಫಾರ್ಮರ್ಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಸ್ಕಮ್ಯಾಟಿಕ್ ಡಯಾಗ್ರಾಮ್ ಆಫ್ AFT ಅಂದ್ರೆ ಏನು, ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ನಾರ್ಮಲಿ ವಿ ಕ್ಯಾನ್ ಯೂಸ್ ಯಾವುದು, ಫೆರಿಟ್ ಕೋರ್ ಅನ್ನಾದ್ರೂ ಬಳಸಬಹುದು, ಐರನ್ ಕೋರ್ ಅನ್ನ ಬಳಸಬಹುದು, ಇಲ್ಲ ಅಂದ್ರೆ ಯಾವುದು ಪ್ಲಾಸ್ಟಿಕ್ ಕೋರ್ ಅನ್ನಾದ್ರೂ ಕೂಡ ನಾವು ಬಳಸಬಹುದು. ನಾರ್ಮಲಿ ನಾವು ಈ ರೀತಿಯ AFT ಆಗಿರ್ಬೋದು, RFT ಆಗಿರ್ಬೋದು, IFT ಆಗಿರ್ಬೋದು, ಈ ರೀತಿ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಕೋರ್ ಲಾಸಸ್ ಏನಾಗಿರ್ಬೇಕು, ಆಸ್ ಪಾಸಿಬಲ್ ಆಸ್ ಕಡಿಮೆ ಇರಬೇಕು. ಆ ರೀತಿಯ ಒಂದು ಮೆಟೀರಿಯಲ್ ನಾವು ಬಳಸಬೇಕಾಗುತ್ತೆ. ಹಾಗಾಗಿ ನಾವು ಅಲ್ಲಿ ಯಾವ್ದನ್ನ ಪ್ಲಾಸ್ಟಿಕ್ ಅನ್ನ ಬಳಸ್ತಾರೆ ಹೆಚ್ಚಾಗಿ, ಪ್ಲಾಸ್ಟಿಕ್ ಅಥವಾ ಯಾವುದು ಪೇಪರ್ ಅನ್ನ ಬಳಸ್ಬಿಟ್ಟು ಏನ್ ಮಾಡ್ತಾರ, ಆ ಕೋರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ. ಸೊ ಅದೇನ್ ಏನಾಗುತ್ತೆ ಅಂದ್ರೆ ಮಿನಿಮಮ್ ಲಾಸಸ್ ಆಗ್ತದೆ. ಸೊ ಮಿನಿಮಮ್ ಲಾಸ್ ಆಗ್ತಾ ಹೋದಂಗೆ ನಮಗೆ ಫ್ರೀಕ್ವೆನ್ಸಿ ಏನಾಗುತ್ತೆ ಅಲ್ಲಿ ಜಾಸ್ತಿಯನ್ನ ಪಡಿಬಹುದು. ಸೊ ಇಲ್ಲಿ ನೋಡಿ, AFT ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಲ್ಲಿ. ಸೊ ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ನಾರ್ಮಲಿ ಫಿಕ್ಸ್ಡ್ ಆರ್ ಮೌಂಟೆಡ್ ಇನ್ ಎ PCB. ಇಲ್ಲಿ PCB ಅಂತ ಇರುತ್ತೆ,
ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಇರುತ್ತೆ. ಆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಮೇಲುಗಡೆ ನಾವು ಈ ಟ್ರಾನ್ಸ್ಫಾರ್ಮರ್ ಅನ್ನ ಸಾಲ್ಡರಿಂಗ್ ಮಾಡಿರ್ತಕ್ಕಂಥದ್ದು. ಇದನ್ನ ನಾವು ಅಲ್ಲಿ ಯಾಕೋಸ್ಕರ ಬಳಸ್ತೀವಿ ಅಂದ್ರೆ ಬಿಕಾಸ್ ಆಫ್ ನಾವು ಆಡಿಯೋನ ನಾವು ಏನ್ ಮಾಡಬಹುದು, ನಾವು ಜಾಸ್ತಿ ಲೌಡ್ ಆಗಿ ಕೇಳಬೇಕಾಗುತ್ತೆ. ಅಂದ್ರೆ ಏನು, ಸಿಗ್ನಲ್ಸ್ ಅನ್ನ ನಾವು ಲೋಯರ್ ಸಿಗ್ನಲ್ ಅನ್ನ ನಾವು ಹೈಯರ್ ಸಿಗ್ನಲ್ ಅನ್ನಾಗಿ ಮಾಡಬೇಕಾಗುತ್ತೆ. ಸೊ ಆಗ ನಾವು ಯಾವುದು ಟ್ರಾನ್ಸ್ಫಾರ್ಮರ್ ಅನ್ನು ಬಳಸಬಹುದು, ನಾವಲ್ಲಿ AFT. ಸೊ ನಾರ್ಮಲಿ ದಿಸ್ ಟೈಪ್ ಟ್ರಾನ್ಸ್ಫಾರ್ಮರ್ ಅನ್ನ ಇನ್ ರಿಸೀವರ್ ಗಳಲ್ಲಿ, ಅಂದ್ರೆ ಏನು, ರೇಡಿಯೋ ರಿಸೀವರ್ ಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಟ್ರಾನ್ಸ್ಫಾರ್ಮರ್ ಅನ್ನು ಬಳಸ್ತೀವಿ. ಇದರ ಒಂದು ಟ್ರಾನ್ಸ್ಫಾರ್ಮರ್ ಒಂದು ರೇಂಜ್ ಎಷ್ಟಿರುತ್ತೆ ಅಂದ್ರೆ 20 ಹರ್ಟ್ಸ್ ಟು 20 ಕಿಲೋ ಹರ್ಟ್ಸ್ ತನಕ ನಮಗೆ ಮಾರ್ಕೆಟ್ ಅಲ್ಲಿ ಈ ಟ್ರಾನ್ಸ್ಫಾರ್ಮರ್ ಸಿಗುತ್ತೆ. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್, ಈ ಮೇನ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತಕ್ಕಂಥದ್ದು ಇದನ್ನ ಅವರು ಡಿಸೈನ್ ಮಾಡಿರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 50 ಸೈಕಲ್ ಪರ್ ಸೆಕೆಂಡ್. 50 ಸೈಕಲ್ ಪರ್ ಸೆಕೆಂಡ್ ಅಂದ್ರೆ ನಮ್ಮ ಇಂಡಿಯನ್ ಫ್ರೀಕ್ವೆನ್ಸಿ ಎಷ್ಟಿದೆಯೋ ಅಷ್ಟೇ ಫ್ರೀಕ್ವೆನ್ಸಿಯಲ್ಲಿ ಇದನ್ನ ಡಿಸೈನ್ ಮಾಡಿರ್ತಾರ. ಆದ್ರೆ ಈ AFT ಟ್ರಾನ್ಸ್ಫಾರ್ಮರ್ ಅನ್ನ ಯಾವ ರೀತಿ ಡಿಸೈನ್ ಮಾಡ್ತಕ್ಕಂಥದ್ದು 20 to 20 ಕಿಲೋ ಹರ್ಟ್ಸ್ ಅಲ್ಲಿ ನಮಗೆ ಸಿಗ್ತದೆ. ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ AFT ಟ್ರಾನ್ಸ್ಫಾರ್ಮರ್ ಅನ್ನ ಎಲ್ಲಿ ಬಳಸ್ತಕ್ಕಂಥದ್ದು ಅಂದ್ರೆ ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ. ಸೊ ದೀಸ್ ಟ್ರಾನ್ಸ್ಫಾರ್ಮರ್ ನಮಗೆ ಹೇಗೆ ಕಾಣಿಸ್ತದೆ, ಈ ರೀತಿ ಶೇಪ್ ಅಲ್ಲಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ವಿ ಅಂಡರ್ಸ್ಟ್ಯಾಂಡ್ ಅಬೌಟ್ ಮೇನ್ ಫ್ರೀಕ್ವೆನ್ಸಿ ಆಯ್ತು, ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ಒನ್ ಈಸ್ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಏನಪ್ಪಾ ಅಂದ್ರೆ ಇದು ಕೂಡ ನಾರ್ಮಲಿ ಇದೇ ರೀತಿಯ ಒಂದು ಏನನ್ನ ಕನ್ಸ್ಟ್ರಕ್ಷನ್ಸ್ ಇರುತ್ತೆ. ಬಟ್ ಏನಪ್ಪಾ ಅಂದ್ರೆ ದಿಸ್ ಟ್ರಾನ್ಸ್ಫಾರ್ಮರ್ ಏನಪ್ಪಾ ಅಂದ್ರೆ 2 ಸ್ಟೇಜ್ ಅಲ್ಲಿ ಇದು ವರ್ಕಿಂಗ್ ಆಗ್ತಾ ಇರುತ್ತೆ. ಹಾಗಾಗಿ 2 ಸ್ಟೇಜ್ ಅಲ್ಲಿ ವರ್ಕಿಂಗ್ ಆಗ್ತಾ ಇರೋದ್ರಿಂದ ನಮಗೆ ಅಬೌಟ್ 20 ಕಿಲೋ ಹರ್ಟ್ಸ್ ಟು 30 ಮೆಗಾ ಹರ್ಟ್ಸ್ ತನಕನು ಈ ರೀತಿಯ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಬಳಸಬಹುದು. ಅದು ಕೂಡ ಇಟ್ ಇಸ್ ಲುಕ್ ಲೈಕ್ ಇದೇ ರೀತಿನೇ ಇರುತ್ತೆ. ಓಕೆ, ಸೊ ಆ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ಓಕೆ, ಇನ್ ಲಾಸ್ಟ್ ಒನ್ ಇಸ್ ವೆರಿ ಹೈ ಫ್ರೀಕ್ವೆನ್ಸಿ. ವೆರಿ ಹೈ ಫ್ರೀಕ್ವೆನ್ಸಿ ಅಂದ್ರೆ ಏನು, ಅಬೌಟ್ 30 ಮೆಗಾ ಹರ್ಟ್ಸ್ ಇಂದ ಜಾಸ್ತಿ ಫ್ರೀಕ್ವೆನ್ಸಿನ ನಾವು ಚೇಂಜಸ್ ಮಾಡಬೇಕು. ಆಗ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ RFT ಅಥವಾ IFT ಅಂತ ಕರಿತೀವಿ. ಅಥವಾ RFT ಅಂದ್ರೆ ಏನಪ್ಪಾ ಅಂದ್ರೆ ರೇಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಅಥವಾ IFT ಅಂದ್ರೆ ಏನು, ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್. ಇದು ಏನಪ್ಪಾ ಅಂದ್ರೆ ಆಡಿಯೋ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಗೆ ಕಂಪೇರ್ ಮಾಡಿದಾಗ ಇಟ್ ಇಸ್ ಫಿಸಿಕಲ್ ಸೈಜ್ ಏನಾಗಿರುತ್ತೆ ಅಂದ್ರೆ ಸಾಕಷ್ಟು ಚಿಕ್ಕದಾಗಿರುತ್ತೆ. ಚಿಕ್ಕದಾಗಿದ್ರು ಕೂಡ ಏನಾಗುತ್ತೆ ಅಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ. ಹಾಗಾಗಿ ಫ್ರೀಕ್ವೆನ್ಸಿ ಹೈ ಫ್ರೀಕ್ವೆನ್ಸಿಲಿ ವರ್ಕ್ ಆಗಬೇಕಾದ್ರೆ ಅಲ್ಲಿ ನಮಗೆ ಮಿನಿಮಮ್ ಲಾಸ್ ಆಗಬೇಕಾಗುತ್ತೆ. ಹಾಗಾಗಿ ನಾವಲ್ಲಿ ಫೆರಿಟ್ ಅಥವಾ ಯಾವ್ದನ್ನ ಪೇಪರ್ ಅಥವಾ ಪ್ಲಾಸ್ಟಿಕ್ ಇಂದ ಮಾಡಿರ್ತಕ್ಕಂಥ ಕೋರ್ ಅನ್ನ ಇಲ್ಲಿ ಬಳಸಿರ್ತಕ್ಕಂಥದ್ದು. ಸೊ ಇದನ್ನ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಇನ್ ಟೆಲಿವಿಷನ್. ಎಲ್ಲಿ ಬಳಸ್ತೀವಿ ನಾವು, ಇಲ್ಲಿ ಟೆಲಿವಿಷನ್ ಸರ್ಕ್ಯೂಟ್ ಅಲ್ಲಿ ನಾರ್ಮಲಿ ದಿಸ್ ಟೈಪ್ ಆಫ್ ಯಾವುದು ವೆರಿ ಹೈ ಫ್ರೀಕ್ವೆನ್ಸಿ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸ್ತೀವಿ. ಇಷ್ಟೇನಪ್ಪಾ ಅಂದ್ರೆ ಬೇಸ್ಡ್ ಆನ್ ದ ಆಪರೇಟಿಂಗ್ ಫ್ರೀಕ್ವೆನ್ಸಿ. ಫಸ್ಟ್ ಒನ್ ಈಸ್ ಮೇನ್ ಫ್ರೀಕ್ವೆನ್ಸಿ, ನೆಕ್ಸ್ಟ್ ಒನ್ ಈಸ್ AFT, and last one is high frequency and very high frequency transformer. Next we understand about based on the phases. ಅಂದ್ರೆ ನಾವು ಆ ಟ್ರಾನ್ಸ್ಫಾರ್ಮರ್ ಎಷ್ಟು ಫೇಸ್ ಅಲ್ಲಿ ವರ್ಕಿಂಗ್ ಆಗ್ತದೆ, ಎಷ್ಟು ಫೇಸ್ ನಮಗೆ ಹೊರಗಡೆ ಸಿಗ್ತದೆ ಅನ್ನೋದ್ರ ಮೇಲ್ಗಡೆನೂ ಕೂಡ ನಾವು ಆ ಟ್ರಾನ್ಸ್ಫಾರ್ಮರ್ ಅನ್ನ ಕ್ಲಾಸಿಫಿಕೇಶನ್. ಸೊ ನಾರ್ಮಲಿ ನಮ್ಮ ಒಂದು ಇದರಲ್ಲಿ ನಾವು ನಮ್ಮ ಇಂಡಿಯನ್ ಇದರಲ್ಲಿ ನಾವು ಐದರ್ ಇಟ್ ಮೇ ಬಿ ಸಿಂಗಲ್ ಫೇಸ್ ಅನ್ನು ಕೂಡ ಡಿಸೈನ್ ಮಾಡಿರ್ತಕ್ಕಂಥದ್ದು ಅಥವಾ 3 ಫೇಸ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾವು ಕೂಡ ನಾವು ನೋಡಬಹುದು. ಅಂದ್ರೆ ನಾವು 2 ರೀತಿಯ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ನೋಡಬಹುದು ಬೇಸ್ಡ್ ಆನ್ ದ ಫೇಸಸ್. ಸೊ ಇನ್ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನಪ್ಪಾ ಅಂದ್ರೆ in this type of transformer we can get in secondary side we only one phases. So that type of transformer is called single phase transformer. So this type of transformer normally to use in indoor applications ಅಲ್ಲಿ ಜಾಸ್ತಿ ಈ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಅನ್ನ ಹೆಚ್ಚಾಗಿ ಬಳಸ್ತಕ್ಕಂಥದ್ದು. ಓಕೆ,
ಅಂದ್ರೆ ಏನು, ಇನ್ ಬ್ಯಾಟರಿ ಚಾರ್ಜಿಂಗ್ ಆಗಿರ್ಬೋದು, ಇನ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಈ ಸಿಂಗಲ್ ಫೇಸ್ ಟ್ರಾನ್ಸ್ಫಾರ್ಮರ್ ಅನ್ನ ಬಳಸ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒನ್ ಈಸ್ ತ್ರೀ ಫೇಸ್ ಟ್ರಾನ್ಸ್ಫಾರ್ಮರ್. ತ್ರೀ ಫೇಸ್ ಟ್ರಾನ್ಸ್ಫಾರ್ಮರ್ ಮೀನ್ಸ್ in secondary side we can get three phases. We can get three phases. Okay, so that's why that type of transformer is called three phase transformer. This type of transformer normally to used in industrial applications ಅಲ್ಲಿ ಅಥವಾ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಗಳಲ್ಲಿ ಅಥವಾ ಮೇನ್ ಟ್ರಾನ್ಸ್ಫಾರ್ಮರ್ ಯಾವುದು ಪವರ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಈ ರೀತಿಯ ತ್ರೀ ಫೇಸ್ ಟ್ರಾನ್ಸ್ಫಾರ್ಮರ್ ಅನ್ನು ಹೆಚ್ಚಾಗಿ ನಾವು ಬಳಸ್ತಕ್ಕಂಥದ್ದು. ಓಕೆ, ಇನ್ ಲಾಸ್ಟ್ ಒನ್ ಈಸ್ ಬೇಸ್ಡ್ ಆನ್ ದ ಅಪ್ಲಿಕೇಶನ್. ಅಪ್ಲಿಕೇಶನ್ ಅಂದ್ರೆ ಏನು, ದ ಟ್ರಾನ್ಸ್ಫಾರ್ಮರ್ ಈಸ್ ಆಲ್ಸೋ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಅಪ್ಲಿಕೇಶನ್. ಆ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ಯಾವುದಕ್ಕೋಸ್ಕರ ನಾವು ಬಳಸ್ತಾ ಇದ್ದೀವಿ, ಏನಕ್ಕೋಸ್ಕರ ನಾವು ಬಳಸ್ತಾ ಇದ್ದೀವಿ, ಆ ಬೇಸಿಸ್ ಮೇಲ್ಗಡೆ ನಾವು ಆ ಟ್ರಾನ್ಸ್ಫಾರ್ಮರ್ ಅನ್ನ ಮತ್ತೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು. ಸೊ ಇದರಲ್ಲಿ ನಮಗೆ ಇಂತಿಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದು ಸೆವೆರಲ್ ಟೈಪ್ ಇರುತ್ತೆ. ಸೆವೆರಲ್ ಟೈಪ್ ಅನ್ನೋದು ಇಲ್ಲಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟು ಗಿವನ್ ಹಿಯರ್ ಇನ್ಸ್ಟ್ರುಮೆಂಟ್ ಟ್ರಾನ್ಸ್ಫಾರ್ಮರ್. ಇನ್ಸ್ಟ್ರುಮೆಂಟ್ ಟ್ರಾನ್ಸ್ಫಾರ್ಮರ್ ಮೀನ್ಸ್ ಸೊ ಇನ್ ದಟ್ ಟ್ರಾನ್ಸ್ಫಾರ್ಮರ್ most probably to use to measuring purpose. Measuring purpose means what? We can also measure current or voltage. Current ಅಥವಾ voltage ಅನ್ನು ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಬಳಸಬಹುದು. ಅಥವಾ ಇನ್ ಎನರ್ಜಿ ಮೀಟರ್ ಅಲ್ಲೂ ಕೂಡ ಕೆಲವೊಂದು ಟೈಪ್ ಕೋರ್ ಅನ್ನು ಬಳಸಿರ್ತೀವಿ, ಅಲ್ಲೂ ಕೂಡ ನಾವಲ್ಲಿ ಬಳಸಿರ್ತೀವಿ. ಅದೇ ರೀತಿ ಇನ್ನೊಂದು ಕಾನ್ಸ್ಟೆಂಟ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್. ದಟ್ ವರ್ಡ್ is says what? In that type of transformer we can get only constant supply. Constant supply ಅಂದ್ರೆ ಏನಪ್ಪಾ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ನಮ್ಮ ಒಂದು ಲೋಕಲ್ ಅಲ್ಲಿ ವೋಲ್ಟೇಜ್ ಏನಾಗುತ್ತೆ, ಫ್ಲಕ್ಚುಯೇಷನ್ ಆಗುತ್ತೆ. ನಮಗೆ ಸೆಕೆಂಡರಿ ಸೈಡ್ ಅಲ್ಲಿ ನಮಗೆ 220 100% ಬೇಕೇ ಬೇಕು. ಕೆಲವೊಂದು ಎಕ್ವಿಪ್ಮೆಂಟ್ 220 ಗಿಂತ ಕಡಿಮೆ ವೋಲ್ಟೇಜ್ ಆದ್ರೆ ಅಥವಾ ಹೆಚ್ಚಿಗೆ ವೋಲ್ಟೇಜ್ ಆದ್ರೆ ಏನಾಗುತ್ತೆ ಅಂದ್ರೆ ಹಾಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇನ್ ದಟ್ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ನಾವು ಅದಕ್ಕೋಸ್ಕರ ಸ್ಪೆಷಲ್ ಟೈಪ್ ಟ್ರಾನ್ಸ್ಫಾರ್ಮರ್ ಅನ್ನು ಬಳಸ್ತೀವಿ. ಅದಕ್ಕೆ ನಾವು ಕಾನ್ಸ್ಟೆಂಟ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ನಮಗೆ ಸೆಕೆಂಡರಿ ಸೈಡ್ ಅಲ್ಲಿ ಆಲ್ವೇಸ್ ನಮಗೆ ಕಾನ್ಸ್ಟೆಂಟ್ ವೋಲ್ಟೇಜ್. ಇಲ್ಲಿ ನಿಮಗೆ ಪ್ರೈಮರಿ ಸೈಡ್ ಅಲ್ಲಿ 240 ಆದ್ರೂ ಸೆಕೆಂಡರಿ ಸೈಡ್ ಅಲ್ಲಿ 220 ಸಿಗುತ್ತೆ. ಇಲ್ಲಿ ನಮಗೆ 180 ಆದ್ರೂ ಕೂಡ ಸೆಕೆಂಡರಿ ಸೈಡ್ ಅಲ್ಲಿ 220 ವೋಲ್ಟೇಜ್ ಸಿಗುತ್ತೆ. ಅಂದ್ರೆ ವೋಲ್ಟೇಜ್ ಲೆವೆಲ್ ಮಸ್ಟ್ ಬಿ ಕಾನ್ಸ್ಟೆಂಟ್. ಸೊ ದಟ್ಸ್ ವೈ ದಟ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ಇಸ್ ಸೆಟ್ ಟು ಹ್ಯಾವ್ ಕಾನ್ಸ್ಟೆಂಟ್ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್. ನೆಕ್ಸ್ಟ್ ಒನ್ ಇಸ್ ಇಗ್ನಿಷನ್ ಟ್ರಾನ್ಸ್ಫಾರ್ಮರ್. ಇಗ್ನಿಷನ್ ಅಂತ ತಕ್ಷಣ ಏನಪ್ಪಾ ಅಂದ್ರೆ ಈ ಟ್ರಾನ್ಸ್ಫಾರ್ಮರ್ ಅನ್ನ ನಾವು ನಾರ್ಮಲಿ ಇನ್ ಆಟೋಮೊಬೈಲ್ ಶಾಪ್ ಅಲ್ಲಿ ಹೆಚ್ಚಾಗಿ ಬಳಸ್ತೀವಿ. ಅಂದ್ರೆ ಅಲ್ಲಿ ವೋಲ್ಟೇಜ್ ಏನಾಗುತ್ತೆ ಅಂದ್ರೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತಾರ, ಆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತಕ್ಕಂಥ ವೋಲ್ಟೇಜ್ 6 ವೋಲ್ಟೇಜ್ ಅಥವಾ 12 ವೋಲ್ಟ್ಸ್ ಇರ್ತಕ್ಕಂಥದ್ದು. ಆ ವೋಲ್ಟೇಜ್ ಅನ್ನ ಏನ್ ಮಾಡ್ಬೋದು, ನಾವು ಸಡನ್ ಆಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೈ ಬೇಕಾಗುತ್ತೆ. ಸ್ಟಿಕ್ಕಿಂಗ್ ವೋಲ್ಟೇಜ್ ಏನಾಗ್ಬೇಕು, ನಮಗೆ ಅಲ್ಲಿ ಹೈ ಬೇಕಾಗುತ್ತೆ. ಆಗ ಕೂಡ ನಾವು ಒನ್ ಆಫ್ ದ ಟ್ರಾನ್ಸ್ಫಾರ್ಮರ್ ಬಳಸ್ತೀವಿ. ದಟ್ ಈಸ್ ಕಾಲ್ಡ್ ಅಂತ ಕರಿತೀವಿ ಇಗ್ನಿಷನ್. ಅದನ್ನೇ ನಾವು ಏನಂತ ಕರಿತೀವಿ, ಚೌಕ್ ಅಂತ ಕರಿತೀವಿ. ಓಕೆ, ಇನ್ ಆಟೋಮೊಬೈಲ್ ನಲ್ಲಿ ಹೆಚ್ಚಾಗಿ ಬಳಸ್ತೀವಿ, ನಮ್ಮ ಗಾಡಿಗಳಲ್ಲಿ ಅಥವಾ ಬೈಕ್ಗಳಲ್ಲಿ. So next one is called welding transformer. This transformer normally to used in welding purpose. So that's why this transformer is said to have welding transformer. Next one is pulse. ಅಂದ್ರೆ ನಾವು ಇನ್ನು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಗಳಲ್ಲಿ ಸಿಗ್ನಲ್ಸ್ ಅನ್ನ ನಾವು ಡಿಫ್ರೆಂಟ್ ಸ್ಟೇಜ್ ಅಲ್ಲಿ ನಾವು ಚೇಂಜಸ್ ಮಾಡಬೇಕಾಗುತ್ತೆ. ಆಗ ನಾವು ಪಲ್ಸ್ ಟ್ರಾನ್ಸ್ಫಾರ್ಮರ್ ಅಂತ ಬಳಸ್ತೀವಿ, ಅಲ್ಲಿ ನಾವು ಇದನ್ನ ಬಳಸಬಹುದು. ಲಾಸ್ಟ್ ಒನ್ ಇಸ್ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್. ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್. ಸೊ ದಿಸ್ ಇಸ್ one type of transformer, just like ಇದೇ ರೀತಿನೇ ಇರುತ್ತೆ. ಬಟ್ ದಿಸ್ ಟೈಪ್ ಆಫ್ ಡ್ರೈ ಟೈಪ್ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಕೂಲಿಂಗ್ ಏನನ್ನ ಮೆಟೀರಿಯಲ್ ಅನ್ನ ಬಳಸಿರೋದಿಲ್ಲ, ಹಾಗಾಗಿ ಇದು ಡ್ರೈ ಟೈಪ್ ಅಂತ ಕರಿತೀವಿ. ದಿಸ್ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ನಾರ್ಮಲಿ ಟು ಯೂಸ್ಡ್ ಇನ್ ಇಂಡೋರ್ ಅಪ್ಲಿಕೇಶನ್ ಅಲ್ಲಿ ಹೆಚ್ಚಾಗಿ ನಾವು ಇದನ್ನ ಬಳಸಿರ್ತೀವಿ. ಇಷ್ಟು ಏನಪ್ಪಾ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಟ್ರಾನ್ಸ್ಫಾರ್ಮರ್. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ದನ್ನ ಪಾರ್ಟ್ಸ್ ಆಫ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.